ಸಬ್ಮರ್ಸಿಬಲ್ ಮೋಟಾರ್ 2 HP ಪಂಪ್ ಬಿಚ್ಚಿ ಯಾವ ರೀತಿ ಸರ್ವಿಸ್ ಮಾಡಿ ಫಿಟ್ ಮಾಡೋದನ್ನ ತೋರಿಸ್ಕೊಡ್ತೀವಿ. ಒಂದು ಸತಿ ಬಿಚ್ಚ ಮೇಲೆ ಚೆನ್ನಾಗಿದ್ದರೆ ರಿಪೀಟಿಂಗ್ ಮಾಡ್ಬೋದು, ಇಲ್ಲಾಂದರೆ ಇಂಪ್ಲೇರ್ಗಳೇನಾರ ಉಜ್ಜೋಗಿದ್ರೆ ಮತ್ತೆ ಹೊಸದೇ ತಂದು ಹಾಕಬೇಕು. ನೀವು ಕೇಸಿಂಗಿಂದ ಆಚೆ ಓಪನ್ ಮಾಡಿದಾಗ ಸ್ವಲ್ಪ ಕ್ಲೀನಾಗಿ ಒಂಚೂರು ರಫ್ ಆ್ಯಂಡ್ ಟಫ್ ಮಾಡ್ದೆ ಅಂದ್ರೂ ಅದು ಕೇಸಿಂಗಿಂದ ಆಚೆ ಇಂಪ್ಲೇರು ಸ್ಟೇಜು ಯಾವುದು ಬರಲ್ಲ. ನೋಡಿಕೊಂಡು ಕ್ಲೀನಾಗಿ ರಫ್ ಆ್ಯಂಡ್ ಟಫ್ ಮಾಡೋಕ್ಕೆ ಹೋಗಬೇಡಿ ಪಂಪ್ನ, ಯಾಕಂದರೆ ಒಳಗಡೆ ಇರೋ ಕೇಸಿಂಗ್ಗಳು ಯಾವುದೇ ಕಾರಣಕ್ಕೂ ಬರಲ್ಲ ಆಚೆ. ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಮತ್ತು ಏನಂದರೆ ಒಂದೊಂದು ಹಳೇದಿರೋದು ರೆಸ್ಟ್ ಇಟ್ಕೊಂಡು ಬರಲ್ಲ ಆಚೆ. ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಓಪನ್ ಮಾಡಿ. ಮತ್ತು ಇಂಪ್ಲೇರ್ಗಳು ಒಂದೊಂದು ಬರದೇ ಹೋದಾಗ ನೀವು ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಯಾಕೋ ಬರ್ತಾ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತೀರಾ ಅಂದರೆ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ರೆ ಬೇರೆದು ಹಾಕೋದು ಸಿಗ್ತದೆ, ತಂದು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಸಾಫ್ಟು ಜಾಸ್ತಿ ಫೋರ್ಸಾಗಿ ಏನು ಹೊಡಿಯೋಕ್ಕೆ ಹೋಗಬೇಡಿ, ಬೆಂಡಾದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೋಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಮತ್ತು ರಿಪೀಟಿಂಗ್ ಹೆಂಗೆ ಮಾಡೋದಂತ ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ಹೊಸ್ದಾಗಿ ಯಾರಾರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೋಟ್ರ್ ಏನಾರ ಚೆನ್ನಾಗಿದ್ದರೆ ರನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಎಷ್ಟು ಆಮ್ಸ್ ತೊಗೊಳುತ್ತೆ ಅಂತ ನೀವು ಮೊದಲೇ ನೋಡ್ಕೊಳ್ಳಿ. 6 ಆಮ್ಸು 5 ಆಮ್ಸು ಖಾಲಿ ಮೋಟ್ರ್ ತೊಗೊಳುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ. ಪಂಪ್ ಮಾತ್ರ ಪ್ರಾಬ್ಲಮ್ ಆಗಿತ್ತಿದ್ದು, ಪಂಪ್ ಮಾತ್ರ ರಿಪೀಟಿಂಗ್ ಮಾಡಿದ್ದೀನಿ. ನಿಮ್ಮ ಹತ್ರ ಏನಾರ ಫ್ಯಾನಲ್ ಬೋರ್ಡ್ ತರಲಿಲ್ಲ ಅಂದರೆ ಕೆಪಾಸಿಟ್ರಲ್ಲೇ ಆನ್ ಮಾಡ್ಕೊಳ್ಳಿ. 50 MFT ಅಂತ ಕೊಟ್ಕೊಂಡು ಏನು ಪ್ರಾಬ್ಲಮ್ ಆಗೋಲ್ಲ, ಓಡಿಸ್ಬೋದು. ಸಿಂಗಲ್ ಪೇಸ್ ಮೋಟ್ರ್ ಅಲ್ವಾ, ಓಡಿಸ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ನೋಡ್ಕೊಂಡು ಓಡಿಸ್ಕೊಳ್ಳಿ. ಮತ್ತು 5 ಆಮ್ಸು 4 ಆಮ್ಸು 3 ಆಮ್ಸು ತೊಗೊಂಡ್ರೆ ಮೋಟ್ರು ಪಕ್ಕ ಇದೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ಒಂದು 10 ಆಮ್ಸು ತೊಗೊಳುತ್ತೆ, ಮಾಮೂಲಿ ಲೋಡಿಂಗಲ್ಲೇ ಸರೋಗುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಮತ್ತು ಏನಂದರೆ ಪಂಪು ಆಚೆ ಒಂದು ಸತಿ ರನ್ ಮಾಡ್ಕೊಂಡು ನೋಡ್ಕೊಳ್ಳಿ, ಬಿಟ್ಬಿಟ್ಟು ಜಾಮ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇದು ನೀವು ಇಂಪ್ಲೇರ್ನ ಕುಣಿಸುವಾಗ ನೋಡಿಕೊಂಡು ಕುಣಿಸಿ. ಇಲ್ಲಿ ನೋಡಿ, ಇಲ್ಲಿ 2 mm ಗ್ಯಾಪ್ ಮಡಗಿದ್ದೀನಿ. 2 mm ಮೇಂಟೈನ್ ಮಾಡಬೇಕು ಫುಲ್ಲು, ಎಂಡ್ವರೆಗೂ 2 mm ಮೇಂಟೈನ್ ಮಾಡಿ. ನೀವು ಫಿಟ್ಟಿಂಗ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ನಿಮ್ಮ ಹತ್ರ 2 mm ವಾಸರ್ ಇದ್ದರೆ ಮಡಗು ನೋಡ್ಕೊಳ್ಳಿ. 2 mm ಮೇಂಟೈನ್ ಮಾಡಿ. ನೋಡಿ, ಅಲ್ಲಿಗೂ ಇಲ್ಲಿಗೂ 2 mm ಇದೆ. ಇಲ್ಲಿ ಗ್ರೂ ಇದೆ ಅಲ್ಲ ಕೇಸಿಂಗ್ದು, ಅದು 1 mm ಗ್ಯಾಪ್ ಇದೆ ಕೆಳಗಡೆ.
ನಾನು 1 mm ಗ್ಯಾಪ್ ಮಾಡಿಕೊಂಡಿದ್ದೀರಿ. ನಿಮ್ಮ ಹತ್ರ ಏನಾರ 2 mm ವಾಸರ್ ಇದ್ದರೆ ಮಡಗಿ ನೋಡ್ಕೊಳ್ಳಿ. ಸಾಫ್ಟಲ್ಲಿ ಏನಾರ ಇಂಪ್ಲೇರ್ಗಳು ಹೋಗಲಿಲ್ಲ ಅಂದರೆ ಸ್ವಲ್ಪ ಗ್ರೀಸ್ ಹಾಕ್ಕೊಳ್ಳಿ. ನಾನು ಸ್ವಲ್ಪ ವೀಡಿಯೋ ಫಾಸ್ಟಾಗಿ ಮಾಡಬೇಕು ಅಂದ್ಬಿಟ್ಟು ಜಾಸ್ತಿ ಹಾಕ್ತಾಯಿದ್ದೀನಿ. ಏನೂ ಪ್ರಾಬ್ಲಮ್ ಆಗೋಲ್ಲ. ನೋಡಿಕೊಂಡು ನೀವು ನಾವು ಮಾಡ್ತೀವಿ ಅಂತ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿಕೊಂಡು ಫಿಟ್ ಮಾಡಿ. ಒಂದೊಂದೇ ಕುಣಿಸ್ಕೊಂಡ್ರೆ ಬೆಸ್ಟು.